ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಜಮೀಲ್ ಸಾಗರ್. ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ. 2024-25ನೇ ಸಾಲಿನ ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿವಿಧ ವಿಭಾಗದಿಂದ ಒಟ್ಟು 112 ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ತೆಗೆದಿದ್ದು, ಕಲಾ ವಿಭಾಗದಿಂದ ಶ್ರೇಯಾ ಡಿಎಂ 580, ವಿಜ್ಞಾನ ವಿಭಾಗದಿಂದ ಸುಬ್ರಾಯ್ ಪವನ್ ದತ್ತ 590, ಅಮಿತ್ ಹೆಗ್ಡೆ 590 ಹಾಗೂ ವಾಣಿಜ್ಯ ವಿಭಾಗದಿಂದ ಪದ್ಮಶ್ರೀ HV 583 ಅಂಕಗಳು ಪಡೆಯುವ ಮೂಲಕ ಕಾಲೇಜು ಹಾಗೂ ಕ್ಷೇತ್ರಕ್ಕೆ ಕೀರ್ತಿ ತಂದಿದ್ದಾರೆ. ಬುಧವಾರ ಕಾಲೇಜಿನಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸಿಹಿ ತಿನ್ನಿಸುವ ಮೂಲಕ ಪ್ರಿನ್ಸಿಪಾಲ್ ಸತ್ಯನಾರಾಯಣ ಕೇಸಿರವರು ಅಭಿನಂದನೆ ಸಲ್ಲಿಸಿದ್ದು, ವಿದ್ಯಾರ್ಥಿಗಳು ತಮ್ಮ ಸಾಧನೆಯ ಬಗ್ಗೆ ಅನಿಸಿಕೆ ಹಂಚಿಕೊಂಡಿದ್ದು ಹೀಗೆ. ನಮಸ್ಕಾರ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಾಗರ BH ರೋಡ್ ಇಲ್ಲಿ ನಿನ್ನೆ ಪ್ರಕಟವಾಗಿರುವಂಥ ದ್ವಿತೀಯ PUC ಫಲಿತಾಂಶದಲ್ಲಿ ನಮಗೆ ಎಂದಿನ ಪ್ರತಿ ವರ್ಷದಂತೆ ಈ ವರ್ಷನೂ ಒಳ್ಳೆಯ ರಿಸಲ್ಟ್ ಬಂದಿದೆ. 80% ವಿದ್ಯಾರ್ಥಿಗಳು ತೇರ್ಗಡೆ ಆಗಿದ್ದಾರೆ. ಅದರಲ್ಲಿ 122 ಮಕ್ಕಳು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದಾರೆ. ಈ ಒಂದು ಮತ್ತೆ ಬಾಕಿ ಫಸ್ಟ್ ಕ್ಲಾಸಲ್ಲಿ ಸೆಕೆಂಡ್ ಕ್ಲಾಸು ಕೆಲವು ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ. ಈ ಒಂದು ಸಾಧನೆ ಕಾರಣವಾಗಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಅವರ ಪೋಷಕರಿಗೆ ಕಾಲೇಜಿನ ಪರವಾಗಿ ಧನ್ಯವಾದಗಳನ್ನ ಹೇಳ್ತೇನೆ. ನಮ್ಮ ಕಾಲೇಜಿನ ಬಗ್ಗೆ ನಂಬಿಕೆ ಇಟ್ಟು ನಮ್ಮ ಕಾಲೇಜಿಗೆ ಸೇರಿಸಿ ನಮ್ಮ ಜೊತೆ ಕೈ ಜೋಡಿಸಿರುವಂಥ ಪೋಷಕರಿಗೆ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಪ್ರತಿ ವರ್ಷವೂ ಮೆಡಿಕಲ್ಲು, ಇಂಜಿನಿಯರಿಂಗು, ಬೇರೆ ಬೇರೆ ಕಾಲೇಜುಗಳಲ್ಲಿ ಒಳ್ಳೊಳ್ಳೆ ಸೀಟನ್ನು ತಗೊಳ್ತಾ ಇರ್ತಾರೆ. ಈ ವರ್ಷವೂ ಅದೇ ಥರದಲ್ಲಿ ನಮ್ಮಲ್ಲಿ ಸೈನ್ಸಲ್ಲಿ ಇಬ್ಬರು ಟಾಪರ್ಸ್ ಇದ್ದಾರೆ. 600ಕ್ಕೆ 590 ತೆಗೆದಿರುವಂಥ ಅಮಿತ್ ಹೆಗಡೆ, ಸುಬ್ರಾಯ ಅವನು ದತ್ತ, ಹಾಗೂ ಕಾಮರ್ಸಲ್ಲಿ ಅತ್ಯುನ್ನತ ಮಾರ್ಕ್ಸನ್ನು ತೆಗೆದಿರುವಂಥ ಪದ್ಮಶ್ರೀ 600ಕ್ಕೆ 583 ಅಂಕಗಳನ್ನು ತೆಗೆದಿದ್ದಾಳೆ. ಹಾಗೂ ಕಲಾ ವಿಭಾಗದಲ್ಲಿ ಶ್ರೇಯಾ DM 600ಕ್ಕೆ 580 ಅಂಕಗಳನ್ನು ತೆಗೆದು ನಮ್ಮ ಕಾಲೇಜಿಗೆ ಅತ್ಯುನ್ನತ ಅಂಕಗಳನ್ನು ಪಡೆದಿರುವಂಥ ವಿದ್ಯಾರ್ಥಿಗಳಾಗಿದ್ದಾರೆ. ಅವರಿಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಂದರ್ಭದಲ್ಲಿ ಈಗ ಏನು ಅನುತ್ತೀರ್ಣರಾಗಿದ್ದಾರೆ ಆ ವಿದ್ಯಾರ್ಥಿಗಳು ಸಹ ತೃಪ್ತಿಗೆಡದೇನೆ ಇನ್ನೂ 2 ಎಕ್ಸಾಮ್ ಇದೆ. ಮುಂದಿನ 24ನೇ ತಾರೀಕಿಗೆ ಪ್ರಾರಂಭವಾಗುತ್ತೆ ಪರೀಕ್ಷೆ. ಆ ಪರೀಕ್ಷೆಯಲ್ಲಿ ಮತ್ತೆ ಪ್ರಯತ್ನ ಪಟ್ಬಿಟ್ಟು ಅವರೆಲ್ಲರೂ ಪಾಸ್ ಆಗಿ ಒಳ್ಳೆ ಮಾರ್ಕ್ಸ್ ತೆಗಿಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೂ ಈ ಒಂದು ಪರೀಕ್ಷೆಯಲ್ಲಿ ಕಡಿಮೆ ಅಂಕಗಳನ್ನು ತೆಗೆದಿರೋ ವಿದ್ಯಾರ್ಥಿಗಳಿಗೆ ಮತ್ತೆ ಅವ್ರು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಎಕ್ಸಾಮ್ ಬರೀಲಿಕ್ಕೂ ಸಹ ಅವಕಾಶ ಇದೆ. ಅದನ್ನು ಯಾರಿಗೆ ಸಾಧ್ಯ ಆಗುತ್ತೆ ಆ ಮಕ್ಕಳು ಅದನ್ನು ಉಪಯೋಗಿಸಬೇಕು. ಅದು ನಮ್ಮ ಇಲಾಖೆ ಕೊಟ್ಟಿರುವಂಥ ಒಂದು ಸವಲತ್ತು. ಅದನ್ನು ಉಪಯೋಗಿಸ್ಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆ ಮಕ್ಕಳಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ರಿಸಲ್ಟ್ ಬಂದಿದೆ. ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲೂ ತುಂಬಾ ಒಳ್ಳೆ ರಿಸಲ್ಟ್ ಬಂದಿದೆ. ಅದಕ್ಕೆ ನಮ್ಮ ಕಾಲೇಜಿನ ಎಲ್ಲಾ ಲೆಕ್ಚರ್ಸ್ನ ಪರಿಶ್ರಮ ಕಾರಣ ಆಗಿದೆ. ಹಾಗೆ ಸ್ಟೂಡೆಂಟ್ಸ್ ಕೂಡ. ನಾನ್ ಕಾಮರ್ಸ್ ಡಿಪಾರ್ಟ್ಮೆಂಟ್ CABA ಡಿಪಾರ್ಟ್ಮೆಂಟ್ ಇಂದ ನಂದು 583 ಬಂದಿದೆ. ಸೊ ಇಲ್ಲಿ ನನ್ನ ಕ್ಲಾಸ್ ಟೀಚರ್ನ ನಾನು ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ, ಸತೀಶ್ ಸರ್. ಅವ್ರು ತುಂಬಾ ಸಪೋರ್ಟಿವ್ ಆಗಿದ್ರು ನನಗೆ. ಪ್ರತಿ ಫಸ್ಟ್ ಇಂದ ಲಾಸ್ಟ್ ತನಕನೂ ಅವ್ರು ತುಂಬಾ ನನ್ನ ಮೇಲೆ ನಂಬಿಕೆನೂ ಇಟ್ಟಿದ್ರು, ತುಂಬಾ ಸಪೋರ್ಟಿವ್ ಆಗೂ ಇದ್ರು. ಸೊ ರವೀಂದ್ರ ಸರ್ ನಮ್ಮ ಡಿಪಾರ್ಟ್ಮೆಂಟ್ ಇಂದ ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅಂಡ್ ಅವರು ಕಂಪ್ಯೂಟರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಿದ್ದರಿಂದ ಅವ್ರು ನನಗೆ ತುಂಬಾ ಎಲ್ಲಾ ರೀತಿನೂ ಹೆಲ್ಪ್ ಮಾಡಿದ್ದಾರೆ. ಎಲ್ಲಾ ಲೆಕ್ಚರ್ಸ್ ಇವತ್ತು ನನಗೆ ಇಷ್ಟು ಹೆಲ್ಪ್ ಮಾಡಿದ್ರಿಂದ ನನಗೆ ಇಷ್ಟು ರಿಸಲ್ಟ್ ಬರಕ್ ಕಾರಣ ಆಗಿದೆ. ಅಂಡ್ ಮೋರ್ ಓವರ್ ನಮ್ಮ ಪ್ರಿನ್ಸಿಪಲ್ ಅವರು ತುಂಬಾ ಸಪೋರ್ಟಿಂಗ್ ಆಗಿದ್ರು. ಹಾಗೆ ಏನೇ ಇದ್ರು ಎಲ್ಲಾ ಕೇಳಿ ಅಂತ ಹೇಳ್ತಿದ್ರು. ಅಂಡ್ ಪ್ರಿಪರೇಟರೀಸು, ಟೆಸ್ಟು ಎಲ್ಲದನ್ನು ಅವರು ಅಷ್ಟು ನೀಟಾಗಿ ಮಾಡ್ಕೊ ಬಂದಿದ್ದಕ್ಕೆ ನಮಗೆ ಇವತ್ತು ಇಷ್ಟೊಳ್ಳೆ ಮಾರ್ಕ್ಸ್ ಬಂದಿದೆ. ಸೊ ಈ ಕಾಲೇಜಿಗೆ ತುಂಬಾ ಥ್ಯಾಂಕ್ಸ್. ಅಂಡ್ ಗೌರ್ಮೆಂಟ್ ಕಾಲೇಜ್ ಹಾಗಿರತ್ತೆ ಹೀಗಿರತ್ತೆ ಅಂತ ನನಗೆ ತುಂಬಾ ಜನ ಹೇಳಿದ್ರು ಸೇರ್ಬೇಕಿದ್ರೆ, ಯಾಕೆ ಈ ಕಾಲೇಜಿಗೆ ಸೇರ್ತಿದೆ ಅಂತ ನೆಗೆಟಿವ್ ಕಮೆಂಟ್ಸ್ ತುಂಬಾ ಬಂದಿತ್ತು. ಬಟ್ ನಾನು ಈ ಕಾಲೇಜಿಗೆ ತುಂಬಾ ಇಷ್ಟಪಟ್ಟು ಸೇರಿದ್ದೆ. ಅಂಡ್ ಇವತ್ತು ನಾನು ಇಲ್ಲಿ ಅಚೀವ್ ಕೂಡ ಮಾಡಿದೀನಿ. ನಾನು ಎಲ್ಲರಿಗೂ ಹೇಳೋದಿಷ್ಟೇ, ಯಾವ ಕಾಲೇಜ್ ಹೇಗಿದೆ ಅನ್ನೋದಲ್ಲ, ಈ ಕಾಲೇಜಲ್ಲಿ ನೀವು ಏನ್ ಓದ್ತೀರಾ, ಅಲ್ಲಿ ಏನ್ ಪಾಠ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ಸೊ ನಮ್ ಕಾಲೇಜಲ್ಲಿ ಅಷ್ಟು ಒಳ್ಳೆ ಎಜುಕೇಶನ್, ಅಷ್ಟೊಳ್ಳೆ ಎಲ್ಲಾ ರೀತಿ ಟೀಚರ್ಸ್ ಇದ್ದಾರೆ. ಎಲ್ಲರೂ ಇಲ್ಲಿ ಸೇರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ತುಂಬಾ ಥ್ಯಾಂಕ್ಸ್ ಎಲ್ಲಾ ಲೆಕ್ಚರ್ಸ್ಗೂ, ತುಂಬಾ ಥ್ಯಾಂಕ್ಸ್, ಕಾಲೇಜ್ಗೂ ತುಂಬಾ ಥ್ಯಾಂಕ್ಸ್. ನನ್ನ ಹೆಸರು ಅಮಿತ್ ಹೆಗ್ಡೆ ಅಂತ. ನಿನ್ನೆ ನಮ್ಮ ಕಾಲೇಜ್ ರಿಸಲ್ಟ್ ಬಂತು. ನಂದು 590 ಬಂತು ಸೈನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ. ನಮ್ಮ ಕಾಲೇಜ್ ಇದಕ್ಕೆ ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ನಮ್ಮ ತಂದೆ ತಾಯಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಅವ್ರು ತುಂಬಾ ಸಪೋರ್ಟಿವ್ ಆಗಿದ್ರು. ಎರಡನೇದಾಗಿ ನಾನು ನಮ್ಮ ಟೀಚರ್ಸ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂತಕಂದ್ರೆ ಎಲ್ಲಾ ಟೀಚರ್ಸು ಅಷ್ಟೇ, ಪ್ರತಿಯೊಬ್ರು ಸಹ ತುಂಬಾ ಸಪೋರ್ಟಿವ್ ಆಗಿದ್ರು. ಅದಕ್ಕಾಗೆ ನಾನು ಸ್ವಲ್ಪ ಚೆನ್ನಾಗಿ ತೆಗಿಯಕಾಯ್ತು. ಮತ್ತೆ ಟೀಚರ್ಸ್ ಆಗ್ಲಿ, ಕಾಲೇಜ್ ಆಗ್ಲಿ ಎಲ್ಲರೂ ಸಪೋರ್ಟಿವ್ ಆಗಿದ್ದಕ್ಕಾಗಿ ಚೆನ್ನಾಗಿ ತೆಗಿಯಕಾಯ್ತು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಯಶವಂತ್ ಕೆ ಅಂತ ಹೇಳಿ. ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಾಗರದಲ್ಲಿ
ಕಲಾ ವಿಭಾಗದಲ್ಲಿ ವ್ಯಾಸಂಗವನ್ನು ನಡೆಸಿದ್ದೆ. ನಿನ್ನೆ ದ್ವಿತೀಯ PUCಯ ಫಲಿತಾಂಶ ಹೊರಗೆ ಪ್ರಕಟವಾಯಿತು. ಅದರಲ್ಲಿ ನಂದು 545 ಅಂಕಗಳನ್ನು ನಾನು ಗಳಿಸಿದ್ದೇನೆ. ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಆರ್ಟ್ಸ್ ಅಂತಂದ್ರೆ ಒಂದ್ ಸ್ವಲ್ಪ ಕೆಳಮಟ್ಟದಲ್ಲಿ ನಾವು ಎಲ್ಲ ನೋಡ್ತಾರೆ. ಆದ್ರೆ ಆರ್ಟ್ಸ್ ನನ್ನ ಪ್ರಕಾರ ಆರ್ಟ್ಸ್ ಅಂತಂದ್ರೆ ನಾನು ಎಲ್ಲರ ಹತ್ರನೂ ಹೇಳ್ತಾ ಇದ್ದೆ, ಆರ್ಟ್ಸ್ ಅಂದ್ರೆ ಅರಸರು ಮಕ್ಕಳು ಅಂತ ಹೇಳಿ. ಯಾಕೆ ದಯಮಾಡಿ ಈ ಮಾತನ್ನ ಯಾರು ತಪ್ಪು ತಿಳ್ಕೊಬೇಡಿ. ಯಾಕಂತಂದ್ರೆ ನಮ್ಮ ಆರ್ಟ್ಸ್ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಲ್ಯಾಬ್ ಆಗ್ಲಿ ಸ್ಪೆಷಲ್ ಕ್ಲಾಸ್ ಆಗ್ಲಿ ಏನೂ ಇರಲ್ಲ. ನಾವು ಆರ್ಟ್ಸ್ ಅಲ್ಲಿ ನಮ್ಮ ಸಬ್ಜೆಕ್ಟ್ ಅನ್ನ ಓದ್ಕೊಳ್ತಾ ನಮ್ಮಲ್ಲಿ ನಮ್ಮ ಕಾಲೇಜಲ್ಲಿ ಲೈಬ್ರರಿ ಇದೆ. ಅಲ್ಲಿ ಲೈಬ್ರರಿಯಲ್ಲಿ ನಾವು ಬೇರೆ ಬೇರೆ ವಿಷಯಗಳ ಬಗ್ಗೆ, ಕಲೆ, ಸಾಹಿತ್ಯ, ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ನಾವು ಅಧ್ಯಯನ ನಡೆಸಬಹುದು. ಆಮೇಲೆ ನಮ್ಮ ಕಾಲೇಜಲ್ಲಿ ನಡೆಯುವಂತ ಎಲ್ಲ ಪ್ರೋಗ್ರಾಮ್ಸ್ ಗಳಲ್ಲಿ ನಾವು ಭಾಗವಹಿಸಬಹುದು. ನಾನು ಕೂಡ NSS ವಿದ್ಯಾರ್ಥಿ. ಕಲಾ ವಿಭಾಗದಲ್ಲಿ ನಾನು ಸೇರ್ಕೊಂಡಿರೋದ್ರಿಂದ ಯಾವುದೇ ರೀತಿಯಂತ ಓದಿನ ಬಗ್ಗೆ ಹೆಚ್ಚಿನ ಒತ್ತಡ ಇಲ್ಲದೆ ಇರೋದ್ರಿಂದ ನಾನು NSSC ಸೇರ್ಕೊಂಡೆ. ಅಲ್ಲಿ ಸೇವಾ ಮನೋಭಾವವನ್ನ ನಾನು ಮೆರಿಬೇಕು ಅಂತ ಹೇಳಿ ನಂದೊಂದು ಹಠ ಇತ್ತು. ಆಮೇಲೆ ಎಲ್ಲ ನಮ್ಮ ಕಾಲೇಜಲ್ಲಿ ನಡೆದಿತ್ತಂತ ಎಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಿದೆ. ಎಲ್ಲರಿಂದ ಮೆಚ್ಚುಗೆಯನ್ನ ಗಳಿಸಿದೆ. ಎಲ್ಲ ನಮ್ಮ ಕಾಲೇಜಿನಲ್ಲಿ ಇರುವಂತ ಎಲ್ಲ ಲೆಕ್ಚರರ್ಸ್, ಇವ ಆರ್ಟ್ಸ್ ಹುಡುಗ, ಇವ ಸೈನ್ಸ್ ಹುಡುಗ ಅಂತ ಹೇಳಿ ಯಾರು ಇದ್ ಮಾಡಲ್ಲ. ಎಲ್ಲ ಲೆಕ್ಚರ್ಸು ಎಲ್ಲರ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹ ನೀಡ್ತಾರೆ. ನೀನು ಒಳ್ಳೆ ಮಾರ್ಕ್ಸ್ ತೆಗಿತೀಯ, ನೀನು ಮಾಡು. ನೀ ಆರ್ಟ್ಸ್ ತಗೊಂಡಿದೀಯ, ಸೈನ್ಸ್ ತಗೊಂಡಿದೀಯ, ಅದು ಲೆಕ್ಕಕ್ಕೆ ಬರಲ್ಲ. ನೀನ್ ಒಳ್ಳೆ ಮಾರ್ಕ್ಸ್ ತಗ, ಓದು, ಇನ್ನು ನಿನ್ ಭವಿಷ್ಯ ಚೆನ್ನಾಗ್ಲಿ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ. ನಮ್ಮ ಕ್ಲಾಸ್ ಟೀಚರ್ ತೀರ್ಥಪ್ ಸರ್ ಅವರು ಕೂಡ ಮತ್ತೆ ಎಲ್ಲ ಲೆಕ್ಚರ್ಸ್ ನಂಗೆ ಅಷ್ಟೇ ಸ್ಪೋರ್ಟಿವ್ ಆಗಿದ್ರು. ನಮ್ಮ ಪ್ರಿನ್ಸಿಪಾಲ್ರನ್ನ ವಿಶೇಷವಾಗಿ ಹೇಳಲೇಬೇಕು. ನಮ್ಮ ಕಾಲೇಜಲ್ಲಿ 2,500 ಜನ ವಿದ್ಯಾರ್ಥಿಗಳಿದ್ರೆ ಅದ್ರಲ್ಲಿ ಅವರಿಗೆ ನನ್ನ ಹೆಸರು ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ನನ್ನನ್ನು ಗುರುತಿಸ್ತಾರೆ. ಅದು ನಂಗೆ ತುಂಬಾ ಖುಷಿ ವಿಚಾರ ಅಂತ ಹೇಳ್ತಾ ನನ್ನ ಮಾತನ್ನ. ಆರ್ಟ್ಸ್ ಅಲ್ಲಿ ಇಲ್ಲಿ ಓದಿದ್ದು ನಮ್ ಗವರ್ಮೆಂಟ್ ಕಾಲೇಜ್ ಆಗಿದ್ರು ಕೂಡ ತುಂಬಾ ಎಜುಕೇಶನ್ ಚೆನ್ನಾಗಿದೆ. ತುಂಬಾ ನೆಗೆಟಿವ್ ಕಮೆಂಟ್ಸ್ ಬರುತ್ತೆ ಇಲ್ಲಿಗೆ ಸೇರುವಾಗ. ಗವರ್ಮೆಂಟ್ ಕಾಲೇಜು ದೊಡ್ಡಿ, ತುಂಬಾ ಜನ ಇರ್ತಾರೆ. ಚೆನ್ನಾಗಿ ಓದೋ ಮಕ್ಳನ್ನೆಲ್ಲ ಯಾಕೆ ಹಾಕ್ತೀರಾ, 10th ಅಲ್ಲಿ ರಿಸಲ್ಟ್ ಚೆನ್ನಾಗಿ ಬಂದಾಗ ಇಲ್ಲಿ ಯಾಕೆ ಹಾಕ್ತೀರಾ, ಗವರ್ಮೆಂಟ್ ಕಾಲೇಜ್ ಯಾವ್ದಾದ್ರು ಪ್ರೈವೇಟ್ ಕಾಲೇಜಿಗೆ ಕಳ್ಸಿ, ಈ ತರ ಎಲ್ಲ ಪೇರೆಂಟ್ಸ್ ಹೇಳ್ತಾರೆ. ಬಟ್ ಆದ್ರೆ ಇಲ್ಲಿ ಎಜುಕೇಶನ್ ತುಂಬಾ ಚೆನ್ನಾಗಿದೆ. ಗವರ್ಮೆಂಟ್ ಕಾಲೇಜಲ್ಲಿ ಲೆಕ್ಚರ್ ಸ್ಪೆಷಲ್ ಕ್ಲಾಸ್ ತಗೊಂತಾರೆ ಅಂದ್ರೆ ಅದ್ ಎಲ್ರು ನಿಜವಾಗಿಯೂ ಖುಷಿ ಪಡೋ ವಿಷಯ. ನಮ್ ಕಾಲೇಜ್ ಲೆಕ್ಚರ್ ಸ್ಟೂಡೆಂಟಿಗೋಸ್ಕರ ತುಂಬಾ ಪ್ರಯತ್ನ ಪಟ್ಟು ಪರಿಶ್ರಮ ಹಾಕಿ ಆ ಪರಿಶ್ರಮದ ಫಲ ನಿನ್ನೆ ನಮ್ಮೆಲ್ಲರೂ ಕಣ್ಣೆದುರುಗಡೆ ಬಂತು. ತುಂಬಾ ಚೆನ್ನಾಗಿ ನಮ್ ಕಾಲೇಜ್ ರಿಸಲ್ಟ್ ಬಂದಿದೆ. ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ರಿಸಲ್ಟ್ ಆಗಿದೆ. ನಾನು ಆರ್ಟ್ಸ್ ಅಲ್ಲಿ 573 ಮಾರ್ಕ್ಸ್ ತಗೊಂಡಿದ್ದೀನಿ. ನನಗೆ ಅದು ತುಂಬಾ ಹೆಮ್ಮೆ ಇದೆ. ಇದಕ್ಕೆಲ್ಲ ರೀಸನ್ ಅಂತ ಅಂದ್ರೆ ನಮ್ಗೆಲ್ಲದಕ್ಕೂ ಸಪೋರ್ಟ್ ಮಾಡೋ ನಮ್ ಪ್ರಿನ್ಸಿಪಲ್ ಮತ್ತೆ ನಮ್ ಎಲ್ಲಾ ಲೆಕ್ಚರ್ಸ್, ನಮ್ ಕ್ಲಾಸ್ ಟೀಚರ್ ಇಲ್ಲಿ ಇಲ್ಲ, ಬಟ್ ಎಲ್ಲದಕ್ಕೂ ಸಪೋರ್ಟಿವ್ ಆಗಿದ್ದ ನನ್ನ ಎಲ್ಲಾ ಲೆಕ್ಚರ್ಸಿಗೂ ನಾನು ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಸಾನಿಯಾ. ನಾನು CBA ತಗೊಂಡಿದ್ದೆ. ನಂದು ಟೋಟಲ್ ಮಾರ್ಕ್ಸ್ 575 ಔಟ್ ಆಫ್ 600. ಎಲ್ಲ ಲೆಕ್ಚರ್ಸ್ ಕೂಡ ಸಪೋರ್ಟ್ ಮಾಡ್ತಾ ಇದ್ರು. ಕ್ಲಾಸ್ ಟೀಚರ್ ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. 95% ಬಂದಿದೆ. ಎಲ್ಲ ಲೆಕ್ಚರ್ಸಿಗೂ ಥ್ಯಾಂಕ್ ಯು, ಕಾಲೇಜಿಗೂ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಧನ್ಯಾ ಹೆಗಡೆ ಅಂತ. ನಾನು ಕಾಮರ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಲಿತಿರೋದು. ಇವ್ರು ನಮ್ಮಮ್ಮ. ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಎಲ್ಲಾ ಲೆಕ್ಚರ್ಸಿಗೂ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ನಾನು ಜೂನಿಯರ್ ಕಾಲೇಜ್ ಅಷ್ಟು ಚೆನ್ನಾಗಿದೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಆದ್ರೆ ಇಷ್ಟು ನನ್ ಸ್ಕೋರ್ ಆಗತ್ತೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ನಂದು 600ಗೆ 574 ಬಂದಿದೆ. ಎಲ್ಲರೂ ಈ ಜೂನಿಯರ್ ಕಾಲೇಜಿಗೆ ಮೊದ್ಲೇ ಎಲ್ಲರೂ ಬೇಡ ಅಂತ ಹೇಳ್ತಿದ್ರು, ನೆಗೆಟಿವ್ ಕಾಮೆಂಟ್ಸ್ ಆಗಿ ಅಂತ ತುಂಬಾ ಹೇಳ್ತಿದ್ರು. ನಾನ್ ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ, ಜೂನಿಯರ್ ಕಾಲೇಜಿಗೆ ಎಲ್ಲರೂ ಮಕ್ಕಳು ಬನ್ನಿ. ಎಲ್ಲ ಇಲ್ಲಿ ಚೆನ್ನಾಗಿದ್ದಾರೆ ಲೆಕ್ಚರ್ಸು, ಆಮೇಲೆ ಸ್ಟಾಫು, ಪ್ರಿನ್ಸಿಪಲ್ ಎಲ್ಲ ಚೆನ್ನಾಗಿದ್ದಾರೆ, ತುಂಬಾ ಸಪೋರ್ಟ್ ಮಾಡ್ತಾರೆ. ಆಮೇಲೆ ನಮ್ಮ ಅಮ್ಮಂಗೆ ಮತ್ತೆ ನಮ್ಮ ಮನೆಯವರಿಗೆಲ್ಲ ನಾನು ತುಂಬಾ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ವಿನುತ್ ಅಂತ. ನಾನು CBA ಡಿಪಾರ್ಟ್ಮೆಂಟ್ ಓದಿದ್ದು. ನಿನ್ನೆ ಬಂದ ರಿಸಲ್ಟ್ ಅಲ್ಲಿ ನಂದು 600ಗೆ 576 ಆಯ್ತು. 96% ಆಗಿದೆ. ಇಷ್ಟು ಸ್ಕೋರ್ ಮಾಡೋಕ್ಕೆ ನಮ್ದೆಷ್ಟು ಎಫರ್ಟ್ಸ್ ಇದೆಯೋ ಅಷ್ಟೇ ಲೆಕ್ಚರ್ಸ್ ಕೂಡ ಎಫರ್ಟ್ಸ್ ಇದೆ. ತುಂಬಾ ಖುಷಿ ಆಗ್ತಿದೆ. ನಮ್ಮ ಮನೆಯವರು ಕೂಡ ತುಂಬಾ ಖುಷಿಯಾಗಿದ್ದಾರೆ. ಎಲ್ಲರೂ ಹೇಳ್ತಾರೆ ಗೌರ್ಮೆಂಟ್ ಕಾಲೇಜ್ ಚೆನ್ನಾಗಿರಲ್ಲ ಹಂಗೆ ಅಂತ. ಬಟ್ ನಾನ್ ಹೇಳಕ್ ಇಷ್ಟಪಡೋದೇನಂದ್ರೆ ಗೌರ್ಮೆಂಟ್ ಕಾಲೇಜ್ ಇಸ್ ದ ಬೆಸ್ಟ್. ಥ್ಯಾಂಕ್ ಯು. ನಾನು ಕಲಾ ವಿಭಾಗದಲ್ಲಿ ಕಳೆದ 2 ವರ್ಷಗಳಿಂದ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ಇವಾಗ 8/4/2025 ದ್ವಿತೀಯ PUC ರಿಸಲ್ಟ್ ಬಂದಿತ್ತು. ನನ್ನ ರಿಸಲ್ಟ್ 526
ಮಾರ್ಕ್ಸ್ ಆಗಿದೆ 87%. ಎಲ್ಲ ಲೆಕ್ಚರ್ಸ್ ತುಂಬಾ ಚೆನ್ನಾಗಿ ಪಾಠ ಮಾಡುತ್ತಿದ್ರು. ಹಾಗೆ ಮುಂದೆ ನಾನು KS ಆಗಬೇಕೆಂದು ಇಚ್ಛಿಸುತ್ತೇನೆ. ಎಲ್ಲ ಆರ್ಟ್ಸ್ ವಿದ್ಯಾರ್ಥಿಗಳು ಇಂಗ್ಲಿಷಿಗೆ ಹೆಚ್ಚು ಒತ್ತು ಕೊಟ್ಟು ಓದಿ ಉತ್ತಮ ಅಂಕಗಳನ್ನು ಗಳಿಸಬೇಕೆಂದು ತಿಳಿಸಿ. ನಮಸ್ಕಾರ, ನಾನು ಮಧುಕೇಶ್ವರ ಹೆಗಡೆ ಅಂತೇಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಸಾಗರ ಇಲ್ಲಿ ಜೀವಶಾಸ್ತ್ರ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನಗೆ ಬಹಳ ಖುಷಿ ಅನಿಸ್ತಾ ಇದೆ ಈ ಕಾಲೇಜ್ ಬಗ್ಗೆ, ಈ ವಿದ್ಯಾರ್ಥಿಗಳ ಬಗ್ಗೆ, ಹಾಗೂ ನಮ್ಮ ಪ್ರಾಂಶುಪಾಲರು ಎಲ್ಲ ಉಪನ್ಯಾಸಕ ಬಂಧುಗಳು ಅದ್ಭುತವಾದ ರಿಸಲ್ಟ್ ಅನ್ನ ಕೊಟ್ಟಿದ್ದಾರೆ. ನಾವು ಇಲ್ಲಿ ಲೆಕ್ಚರರ್ ಆಗಿ ನಮ್ಮ ಮಕ್ಕಳನ್ನ ಯಾವತ್ತೂ ಸ್ಟೂಡೆಂಟ್ ಆಗಿ ನೋಡಿಲ್ಲ, ಬಹಳ ಆತ್ಮೀಯತೆಯಿಂದ ನಮ್ಮ ಫ್ರೆಂಡ್ಸ್ ಟೈಪ್ ನೋಡಿದ್ದೇವೆ. ಆ ಮಕ್ಕಳು ಹಾಗೆ ತುಂಬಾ ಹಚ್ಕೊಳ್ತಾರೆ ನಮ್ಮನ್ನ, ಬಹಳ ಆತ್ಮೀಯತೆಯಿಂದ ಪ್ರೀತಿಯಿಂದ ಪಾಠ ಮಾಡಿದಾಗ ಯಾವಾಗ ನಾವು ಅವರಿಗೆ ಲೈಕ್ ಆಗ್ತೇವೋ ಆ ಮಕ್ಕಳು ನಮ್ಮನ್ನ ಇಷ್ಟಪಡ್ತಾರೆ. ನಾವು ಹೇಳಿರುವಂತದ್ದಷ್ಟು ಮಂದಟ್ಟಾಗತ್ತೆ, ಬಹಳ ಪ್ರೀತಿಯಿಂದ ಕೇಳ್ತಾರೆ. ಆ ಒಂದು ಪ್ರೀತಿಯಿಂದ ಬೋಧನೆ ಮಾಡಿರೋದೇ ಇಷ್ಟೊಂದು ಸಕ್ಸಸ್ಗೆ ಕಾರಣ. ಹಾಗೂ ನಮ್ಮ ಮಕ್ಕಳ ಎಫರ್ಟ್ ಕೂಡ ಇದೆ, ವಿದ್ಯಾರ್ಥಿಗಳ ಎಫರ್ಟ್ ಕೂಡ ಇದರಲ್ಲಿ ಸಾಕಷ್ಟು ಇದೆ. ಅದರಲ್ಲಿ ನಮ್ಮ ಪ್ರಾಂಶುಪಾಲರಾದ ಸತ್ಯನಾರಾಯಣ ಸರ್ ಅವರು ಹಾಗೂ ಎಲ್ಲ ಉಪನ್ಯಾಸಕರು ತುಂಬಾ ಸಹಕಾರ ಮಾಡಿದ್ದಾರೆ. ಇವತ್ತು ನಾವು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಸಾಗರದಲ್ಲಿ ಉಪನ್ಯಾಸಕರು ನೋಡಿದ್ರೆ ಒಂದು ಕ್ಲಾಸ್ ರೂಮ್ ಅಷ್ಟೇ ತುಂಬುತ್ತಾ ಇದೆ. ಒಂದು ಕ್ಲಾಸ್ ರೂಮ್ ಸಂಖ್ಯೆಯ ವಿದ್ಯಾರ್ಥಿಗಳು ಉಪನ್ಯಾಸಕರಿದ್ದೇವೆ. ಇಷ್ಟೊಂದು ಉಪನ್ಯಾಸಕರಿದ್ರು ಅನ್ಯೋನ್ಯವಾಗಿ ಪ್ರತಿಯೊಬ್ಬರು ಆತ್ಮೀಯತೆಯಿಂದ ಕಾಲೇಜ್ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದೇವೆ. ಹಾಗೂ ಈ ಕಾಲೇಜಿನ ಅಧ್ಯಕ್ಷರಾಗಿರುವಂತ ಶ್ರೀಯುತ ಗೋಪಾಲ್ ಕೃಷ್ಣ ಬೇಳೂರ್ ಅವರು ಸಾಕಷ್ಟು ಇಲ್ಲಿ ಫಂಡಮೆಂಟಲ್ ಫೆಸಿಲಿಟಿಯನ್ನ ಕೊಟ್ಟಿದ್ದಾರೆ. ಕಾಲೇಜ್ ಕಟ್ಟಡವನ್ನ, ಇಲ್ಲಿ ಯೂರಿನರ್ಸ್ ಏನಿದೆ ಎಲ್ಲವನ್ನೂ ಒದಗಿಸಿಕೊಟ್ಟಿದ್ದಾರೆ. ಬಹಳಷ್ಟು ಇದರ ಅಭಿವೃದ್ಧಿಗೆ ಹೆಲ್ಪ್ ಮಾಡಿದ್ದಾರೆ. ಅವರಿಗೂ ಕೂಡ ಅನಂತ ಧನ್ಯವಾದಗಳು. ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಸುಬ್ರಾಯ್ ಪವನ್ ದತ್ತನ ಪೇರೆಂಟ್ ನಾನು ಫಸ್ಟ್ ಏನೋ ಅನ್ಕೊಂಡಿದ್ದೆ ಜೂನಿಯರ್ ಕಾಲೇಜಲ್ಲಿ ಹೇಗ್ ಬಿಡೋದು ಮಗನ್ನ ಅಂತ. ಬಟ್ ಇಲ್ಲಿ ಬಂದ್ಮೇಲೆ ಸತ್ಯನಾರಾಯಣ ಸರ್, KGS ಸರ್ ಎಲ್ಲ ನೋಡ್ಬಿಟ್ಟು ತುಂಬಾನೇ ಇಂಪ್ರೂವ್ ಆಯ್ತು. ಅವನು ತುಂಬಾ ಫ್ರೀ ಎನ್ವೈರನ್ಮೆಂಟಲ್ ಅವ್ನು ಮಾಡ್ದ, ಅದಕ್ಕಾಗಿ ಇಷ್ಟು ತೆಗಿಯಕಾಯ್ತು. ಬಟ್ ಸ್ಟಿಲ್ ಸತ್ಯನಾರಾಯಣ ಸರ್, KGS ಸರ್ ಎಲ್ಲ ಹೇಳ್ತಾ ಇದ್ರು ಸ್ವಲ್ಪ ನೋಡ್ಬಿಟ್ಟು ಟೆನ್ಷನ್ ಮಾಡ್ಕೊಂಡು ಓದಪ್ಪ ಅಂತ. ಬಟ್ ಸ್ಟಿಲ್ ಅವ್ನು ಮಾಡಿಲ್ಲ, 590 ಬಂದಿದೆ. ಸೊ ನಾನು ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲರಿಗೂ, ಇಲ್ಲಿ ಸ್ಟೂಡೆಂಟ್ಸು ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. PUC ವಿದ್ಯಾರ್ಥಿಗಳ ರಿಸಲ್ಟ್ ಫಲಿತಾಂಶ ಅನೌನ್ಸ್ ಆಯಿತು. ಅದರಲ್ಲಿ ನಾವು ನೋಡಿದಾಗ ನಮ್ಮ ಸಾಗರ ಜೂನಿಯರ್ ಕಾಲೇಜ್ ಅಂದ್ರೆ ಗೌರ್ಮೆಂಟ್ ಸರ್ಕಾರಿ ಜೂನಿಯರ್ ಕಾಲೇಜು, ಇದ್ರ ರಿಸಲ್ಟ್ ಯಾವ ಖಾಸಗಿ ಸಂಸ್ಥೆಗಳು ಸರಿ ಸಾಟಿ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಮಗೆ 2,500 ವಿದ್ಯಾರ್ಥಿಗಳು, ಅದರಲ್ಲಿ ಗಮನ ಹರಿಸಿ ಪ್ರತ್ಯೇಕವಾಗಿ ಸ್ಪೆಷಲ್ ಕ್ಲಾಸು, CET ಕ್ಲಾಸು, ಜೊತೆಗೆ ವೈಯಕ್ತಿಕವಾಗಿ ಅವರಿಗೆ ಮೆಸೇಜ್ ಹಾಕೋದು, ಇವೆಲ್ಲವುಗಳನ್ನ ನಮ್ಮ ಒಂದು ಶಿಕ್ಷಕ ಬಳಗ ಮಾಡಿ ವಿದ್ಯಾರ್ಥಿಗಳನ್ನು ಈ ಹಂತಕ್ಕೆ ತಂದಿದೆ. ಹಾಗಾಗಿ ಅವ್ರ ಎಫರ್ಟ್ ಏನಿದೆ ಅದು ಖಾಸಗಿ ಶಾಲೆಯ ಅಥವಾ ಕಾಲೇಜಿನ ಉಪನ್ಯಾಸಕರಿಗಿಂತಲೂ ಹೆಚ್ಚಿನ ಆಗಿದೆ ಅಂತಕ್ಕಂಥದ್ದನ್ನ ನಾನು ನೋಡ್ತೀನಿ. ಅದ್ರ ಜೊತೆಗೆ ಪ್ರತಿ ಒಂದು ಇಲ್ಲಿ ಒಂದು ಕ್ಲರ್ಕ್ಗಳ ಒಂದು ಹುದ್ದೆಗಳ ಕೊರತೆ ಇದೆ, ಅದನ್ನ ನಿಭಾಯಿಸ್ಕೊಂಡು ಈ ಒಂದು ಪಾಠವನ್ನು ಮಾಡಿಕೊಂಡು ಇಲ್ಲಿ ಈ ಹಂತಕ್ಕೆ ತಂದಿರತಕ್ಕಂತ ಒಂದು ಫಲಿತಾಂಶದ ಒಂದು ವಿಧಿ ಏನಿದೆ ಅದು ನಮ್ಮ ರಾಜ್ಯಕ್ಕೆ ಒಂದು ಮಾದರಿ ಆಗ್ಬೇಕು ಅಂತ ಒಂದು ಮಟ್ಟದಲ್ಲಿ ನಮ್ಗಿದೆ. ಆದ್ರೆ ನಮ್ದು ಒಂದು ಕಳಕಳಿಯ ಮನವಿ, ಇಂಥ ಒಂದು ದೊಡ್ಡ ಒಂದು ವಿದ್ಯಾಸಂಸ್ಥೆಗಳಿಗೆ ಅದರಲ್ಲೂ ಸರ್ಕಾರಿ ವಿದ್ಯಾಸಂಸ್ಥೆಗಳೇನಿದಾವೆ ಅವುಗಳಿಗೆ ಈ ನಾನ್ ಟೀಚಿಂಗ್ ಸಿಬ್ಬಂದಿ ವರ್ಗ ಅಂತೀವಿ ಅದನ್ನ ಒದಗಿಸ್ಕೊಡ್ಬೇಕು ಸರ್ಕಾರ. ಮತ್ತೆ ಇನ್ನೂ ಹೆಚ್ಚಿನ ಒಂದು ಪ್ರತಿಭೆ ಇಂಥ ಶಾಲಾ ಮತ್ತು ಕಾಲೇಜುಗಳಿಂದ ಹೊರಹೊಮ್ಮುವಂತೆ ಮಾಡ್ಲಿಕ್ಕೆ ಸರ್ಕಾರ ಆದಷ್ಟು ಸಹಾಯವನ್ನ ಮಾಡಿದ್ರೆ ನಾವು ಯಾವುದ್ರಲ್ಲೂ ಹಿಂದೆ ಇಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನ ಸರ್ಕಾರಕ್ಕೆ ಕೊಡ್ಲಿಕ್ಕೆ ನಾನು ಬಯಸ್ತೇನೆ. ಇಷ್ಟು ಹೇಳಿ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತೆ ಈ ಕಾಲೇಜಿನ ಒಂದು ಮುಖ್ಯವಾದಂತ ಪ್ರಾಚಾರ್ಯ ಏನಿದ್ದಾರೆ ಅವ್ರ ಪಾತ್ರ ಬಹಳ ದೊಡ್ಡದು. ಅವ್ರಿಗೆ ಯಾಕೆ ಅಂತ ಹೇಳಿದ್ರೆ, ನಾ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಈ 2,500 ಜನ ವಿದ್ಯಾರ್ಥಿಗಳು ಜೊತೆಗೆ ಸರ್ಕಾರದ ಈ ಒಂದು ಆದೇಶಗಳು ಈ ಯಾವಾಗ ನೋಡಿದ್ರು ಏನೋ ಒಬ್ಬ ಪೇರೆಂಟ್ಸ್ ಮಾತಾಡ್ಸಕ್ ಬಂದ್ರು ಮೊಬೈಲ್ ನಲ್ಲೇ ಇರ್ಬೇಕು, ಆ ರೀತಿ ಮೆಸೇಜ್ಗಳು ಬರ್ತವೆ. ಆ ಒಂದು ಉದ್ದೇಶದಿಂದ ಆ ಒಂದು ಕಾರ್ಯಗಳನ್ನ ಅವ್ರಿಗೆ ಹಗುರು ಮಾಡಬೇಕು, ವಿದ್ಯಾರ್ಥಿಗಳ ಕಡೆ ಗಮನವನ್ನ ಹರಿಸ್ಬೇಕು ಅಂತ ಹೇಳಿದ್ರೆ ಸರ್ಕಾರ ಆದಷ್ಟು ಬೇಗನೆ ಈ ಸಿಬ್ಬಂದಿ ವರ್ಗವನ್ನ ಕೊಟ್ಬಿಟ್ಟು ಸಹಕರಿಸಬೇಕು ಅಂತೇಳಿ ನಾವು ಒಂದು ಮನವಿಯನ್ನು ಕಾಲೇಜು ನಮ್ಮೆಲ್ಲರ ಹೆಮ್ಮೆ. ನಮ್ಮ ವಿದ್ಯಾರ್ಥಿಗಳು ಅದನ್ನ ಈ ವರ್ಷದ ಫಲಿತಾಂಶದಲ್ಲಿ ಸಾಧನೆ ಮಾಡಿ ತೋರಿಸಿದ್ದಾರೆ. ನಮ್ಮ ಕಾಲೇಜಿನ ರಿಸಲ್ಟ್ ಯಾವಾಗಲೂ ಡೌನ್ ಆಗಿಲ್ಲ, ಯಾವತ್ತೂ ಡೌನ್ ಆಗೋದೂ ಇಲ್ಲ. ಎಸ್ಪೆಷಲಿ ನಮ್ಮ ವಿಜ್ಞಾನ ವಿದ್ಯಾರ್ಥಿಗಳು
ಹಾಗೆ ಕಾಮರ್ಸ್ ಹಾಗೂ ಆರ್ಟ್ಸ್ ವಿದ್ಯಾರ್ಥಿಗಳು ಎಲ್ಲ ವಿಭಾಗದಲ್ಲೂ ಮ್ಯಾಕ್ಸಿಮಮ್ ಡಿಸ್ಟಿಂಕ್ಷನ್ ಬಂದಿದೆ. ಅದು ಯಾವುದೇ ಪ್ರೈವೇಟ್ ಕಾಲೇಜಿಗೂ ಸರಿಸಾಟಿಯಾಗಿ ಎಲ್ಲದರಲ್ಲೂ ಡಿಸ್ಟಿಂಕ್ಷನ್. ಅದರಲ್ಲೂ ನಮ್ಮ ಪವನ್ ದತ್ತ ಮತ್ತೆ ಅಮಿತ್ ಹೆಗಡೆ, ಆಮೇಲೆ ಪದ್ಮಶ್ರೀ, ಆಮೇಲೆ ಶ್ರೇಯಾ, ಇವರೆಲ್ಲ ನಾವು ಜಸ್ಟ್ ಒಂದು ಸ್ಯಾಂಪಲ್ ಕೊಟ್ಟಿದ್ದೀವಿ ಅಷ್ಟೇ ಫಸ್ಟ್ ಅಂತ ಹೇಳಿ. ಇನ್ನು ಅವ್ರ ಹಿಂದ್ಗಡೆ ಬಹಳಷ್ಟು ವಿದ್ಯಾರ್ಥಿಗಳಿದ್ದಾರೆ. ಎಲ್ಲರೂ 590 ಇದೆ, 580 ಇದೆ, 500 ಹೀಗೆ ಬೇಕಾದಷ್ಟು ವಿದ್ಯಾರ್ಥಿಗಳಿದ್ದಾರೆ. 122 ಡಿಸ್ಟಿಂಕ್ಷನ್ಸ್ ಬಂದಿದ್ದಾವೆ. ಸೊ ಇದರಿಂದ ನಮ್ಮ ಕಾಲೇಜಿಗೆ ಬಹಳಷ್ಟು ವಿದ್ಯಾರ್ಥಿಗಳು ಮತ್ತೆ ಸೇರ್ತಾರೆ. ನಮ್ಮ ಈ ವಿದ್ಯಾರ್ಥಿಗಳೇ ನಮಗೆ ಆಧಾರ ಸ್ತಂಭ ಆಗಿದೆ. ಅವರಿಂದ ಮುಂದಿನ ಜನರೇಷನ್ ನೀವು ಯಾವುದೇ ಗಾಬರಿ ಪಡ್ಬೇಕಂತಿಲ್ಲ ಅಥವಾ ಧೈರ್ಯಗಿಡ್ಬೇಕಂತಿಲ್ಲ. ಮುಂದಿನ ಪೇರೆಂಟ್ಸ್ಗಳಿಗೆ ನಾವು ಹೇಳ್ತಿರೋದು ಅಂತ ಹೇಳಿದ್ರೆ, ದಯವಿಟ್ಟು ಈ ಕಾಲೇಜಿಗೆ ನಿಮ್ಮ ಮಕ್ಕಳಿಗೆ ಸೇರಿಸಿ, ಯಾವುದೇ ಭಯ ಇಲ್ಲದೆ ಇಲ್ಲಿ ಖಂಡಿತವಾಗಿ ಸ್ಕೋರ್ ಆಗತ್ತೆ. ಹಾಗೂ ಇಲ್ಲಿ ಯಾವುದೇ ಟೆನ್ಷನ್ ಇರೋದಿಲ್ಲ. ಬಾಕಿ ಕಡೆ ಹೋದ್ರೆ ಒತ್ತಡಗಳಿರ್ತವೆ. ಬಾಕಿ ಎಲ್ಲ ಕಡೆ ಕೇಳಿದ್ದೀನಿ ನಾನು, ಬೆಳಗ್ಗೆ 7 ಗಂಟೆಗೆ ಎದ್ದು ಸಾಯಂಕಾಲ 10 ಗಂಟೆ ತನಕ ಆ ತರ ಒತ್ತಡದಲ್ಲಿ ಓದ್ತಾರೆ ಮಕ್ಕಳು. ಆದ್ರೆ ಇಲ್ಲಿ ಯಾವುದೇ ಒತ್ತಡ ಇಲ್ದೇನೆ ಸ್ವಯಂ ಪ್ರತಿಭೆಯಿಂದ ಎಲ್ಲರೂ ಓದಿದ್ದಾರೆ. ಸೊ ಹಾಗೂ ಅದಕ್ಕೂ ಮುಂಚೆ ಮತ್ತೆ ಇನ್ನೊಂದು ಮಾತು ಹೇಳ್ಬೇಕಂತಿದ್ದೀನಿ. ಇದಕ್ಕೆ ಶ್ರಮಿಸಿದ ನಮ್ಮ ಪ್ರಾಚಾರ್ಯರು ಸತ್ಯನಾರಾಯಣ ಅವರಿಗೆ ಅಭಿನಂದನೆಗಳು. ಹಾಗೆ ನಮ್ಮ ಮಾನ್ಯ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಅವರು ಸಹ ಈ ಕಾಲೇಜಿಗೆ ಬಹಳಷ್ಟು ಕೊಡುಗೆ ಇಟ್ಕೊಟ್ಟಿದ್ದಾರೆ. ಹಾಗೂ ನಮ್ಮ ಶಾಲಾ ಅಭಿವೃದ್ಧಿ ಅಥವಾ ಕಾಲೇಜು ಅಭಿವೃದ್ಧಿ ಸಮಿತಿಯಿಂದಲೂ ಸಹ ಸಪೋರ್ಟ್ ಆಗಿ ಕೊಟ್ಟಿದ್ದಾರೆ. ಸೊ ಅವರೆಲ್ಲರಿಗೂ ಅಭಿನಂದನೆಗಳು ತಿಳಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಥ್ಯಾಂಕ್ ಯು. ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.